ಆತ್ಮಹತ್ಯೆ ಕೇಸಲ್ಲಿ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಸಚಿನ್ ಮತ್ತು ರಾಜು ಕಪನೂರ್ ನಡುವೆ ಹಣದ ವ್ಯವಹಾರ ಆಗಿತ್ತು ಅನ್ನೋದಕ್ಕೆ ಒಂದಷ್ಟು ದಾಖಲೆಗಳನ್ನ ರಿಲೀಸ್ ಮಾಡಲಾಗಿದೆಯಂತೆ. ಸಚಿನ್ ಖಾತೆಗೆ ರಾಜು ಗೆಳೆಯರಿಂದಲೇ ಹಣ ವರ್ಗಾವಣೆ ಆಯ್ತಾ? ದಾಖಲೆ ಬಿಡುಗಡೆ ಮಾಡಿದ ರಾಜು ಸಹೋದರ ಪ್ರಕಾಶ್ ಟೆಂಡರ್ಗಾಗಿ ರಾಜುಗೆ ಹಣ ನೀಡಿದ್ದಾಗಿ ಸಚಿನ್ ಉಲ್ಲೇಖ ಮಾಡಿದ್ದಾರೆ. ಆದರೆ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿರುವ ಗುತ್ತಿಗೆದಾರ ಸಚಿನ್ ಅವರು ಸುಳ್ಳು ಹೇಳ್ತಿದ್ದಾರೆ. ಬದಲಾಗಿ ಅವರಿಗೆ ನಾವು ದುಡ್ಡು ಕೊಟ್ಟಿದ್ದೀವಿ, ನಮ್ಮ ಸ್ನೇಹಿತರಿಂದಲೇ ದುಡ್ಡು ಹಾಕ್ಸಿದ್ದೀವಿ ಅಂತ ಈ ರಾಜು ಕಪನೂರ್ ಮೇಲೆ ಆರೋಪ ಇದೆಯಲ್ಲ, ಅವರ ಸಹೋದರ ಬಂದು ಈಗ ಹೇಳ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಬಟ್ ಈಗ ಪ್ರಶ್ನೆ ಇರೋದು, ಸಚಿನ್ ಯಾವ ಕಾರಣಕ್ಕಾಗಿ ದುಡ್ಡು ಇಸ್ಕೊಂಡ್ರು, ಇವ್ರು ಯಾವ ಕಾರಣಕ್ಕಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹಾಕಿದ್ರು ಅನ್ನೋದು ಪ್ರಶ್ನೆ. ಯಾಕಂದ್ರೆ ಟೆಂಡರ್ ಕೊಡಿಸ್ತೀವಿ ಅಂತ ಹೇಳಿ 1 ಕೋಟಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಎನ್ನುವಂತಹ ವಿಚಾರವನ್ನ ಗುತ್ತಿಗೆದಾರ ಸಚಿನ್ ಅವರು ತಮ್ಮ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಡೇಟ್ ತೋರಿಸಿ, ಅಲ್ಲಿ ಫಸ್ಟ್ದು ಏಪ್ರಿಲ್ ಅಂತ ಏನೋ ಬರುತ್ತೆ. ಸ್ವಲ್ಪ ಸ್ಟಾಪ್ ಮಾಡಿ, ಅದು ಎಲ್ಲ ಡೇಟ್ ಅದು ಅಲ್ಲ, ಅದನ್ನ ಫಾರ್ವರ್ಡ್ ಮಾಡಿದ್ದೆ ಯಾವಾಗ ಅಂತ, ಜನವರಿ ಆ ಡೇಟ್ 4:37 PM ಅಂತಿದೆಯಲ್ಲ, ಅಲ್ಲೊಂದು ಡೇಟ್ ಎನಿಹೌ ಇದು ಓಕೆ ಕಮಾನ್. ಈಗ ರಾಜು ಕಪನೂರ್ ಪ್ರಿಯಾಂಕರ್ಗೆ ಆಪ್ತ. ಸಚಿನ್ ಗುತ್ತಿಗೆ ಕೊಡ್ತೀನಿ, 12 ಕೋಟಿಯ ಗುತ್ತಿಗೆ. ಆಗ ಸಚಿನ್ 12 ಕೋಟಿಯ 5% ಅಂದ್ರೆ 60 ಲಕ್ಷ ರಾಜು ಕಪನೂರ್ ಕೊಡಬೇಕು. ಸಚಿನ್ ರಾಜು ಕಪನೂರ್ಗೆ ಹೌದು ಟೆಂಡರ್ ಕೊಡಿಸ್ತೀವಿ. ಹಾಗಾಗಿ ಅನೇಕ ಬಾರಿ ಸಚಿನ್ ರಾಜು ಕಪನೂರ್ ಪ್ರಿಯಾಂಕರ್ಗೆ ಭೇಟಿ ಮಾಡಿಸಿದ್ದಾನೆ ಅನೇಕ ಸಲ. ಆಮೇಲೆ 10 ಲಕ್ಷ ಕೊಟ್ಟಿದ್ದಾನೆ ಅವನು. ಯಾರಿಗೆ? ಸಚಿನ್ ರಾಜು ಕಪನೂರ್ಗೆ 10 ಲಕ್ಷ ಕೊಟ್ಟಿದ್ದಾನೆ. ಆಮೇಲೆ ಏನಾಯ್ತು ಅಂತಂದ್ರೆ ಅವನು ಹೇಳೋದು, ನನಗೆ ಟೆಂಡರು ಇಲ್ಲ, ಏನೂ ಇಲ್ಲ, ಕೈ ಎತ್ತಿಬಿಟ್ರು. ಇದು ಆಮೇಲೆ ಯಾರ್ಯಾರನ್ನು ಕೊಲೆ ಮಾಡ್ತಾರೆ, ಮತ್ತೊಂದು ಸುಪಾರಿ ಕೊಡ್ತಾರೆ ಅಂತ ಮಾಡಿದ್ದಾರೆ. ಈಗ ಈತನ ಹೆಸರೇನು? ಪ್ರಕಾಶ್ ಕಪನೂರ್. ಈತ ರಾಜು ಕಪನೂರ್ನ ತಮ್ಮ. ಇವರು ಒಂದು ದಾಖಲೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ನೋಡಿ, ಸಚಿನ್ ರಾಜು ಕಪನೂರ್ಗೆ ದುಡ್ಡು ಕೊಡೋದಲ್ಲ, ಈ ಟೆಂಡರ್ಗೆ ದುಡ್ಡು ಬೇಕು ಅಂತೇಳಿ ನಮ್ಮಿಂದ 60 ಲಕ್ಷ ಏನೋ ಪಡೆದಿದ್ದ, ನಮ್ಮ ಫ್ರೆಂಡ್ ಮುಖಾಂತರ ಪಡೆದಿದ್ದ 60 ಲಕ್ಷ ರೆಕಾರ್ಡ್ ಕೊಡ್ತಾ ಇದ್ದೀವಿ. ನಂಬರ್ 1. ಎರಡನೇದು, ಯಾರೆಲ್ಲ ಅವನಿಗೆ ದುಡ್ಡು ಕೊಟ್ಟಿದ್ದಾರೋ, ಇದು ಉಲ್ಟಾ ನೋಡಿ, ಯಾರೆಲ್ಲ ಅವನಿಗೆ ದುಡ್ಡು ಕೊಟ್ಟಿದ್ದಾರೆ. ಯಾರಿಗೆ? ಸಚಿನ್ ಹೇಳ್ತಿರೋದು, ಅವರು ನನ್ನ ಹತ್ರ ದುಡ್ಡು ಕೇಳ್ತಾ ಇದ್ದಾರೆ, ಕಮಿಷನ್ ಕೇಳ್ತಾ ಇದ್ದಾರೆ, ನನ್ನ ಹತ್ರ ದುಡ್ಡು ಕೇಳ್ತಾ ಇದ್ದಾರೆ, ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ, ಬಟ್ ಕೆಲಸ ಮಾಡಿಸ್ಕೊಡ್ತಾ ಇಲ್ಲ. 10 ಲಕ್ಷ ತಗೊಂಡಿದ್ದಾರೆ, ನಾನು ಬೇಕಾದ್ರೆ 60 ಲಕ್ಷನೂ ಕೊಡ್ತೀನಿ, ಕೆಲಸ ಮಾಡಿಸ್ಕೊಡ್ತಾ ಇಲ್ಲ. ಈಗ 10 ಲಕ್ಷ ಹೋಯ್ತು, ನಂದು ಇದಾಯ್ತು. ಅವರು ಹೇಳ್ತಾ ಇರೋದು, ಅವನು ಕೊಡೋ ಪ್ರಶ್ನೆ ಬಿಡಿ, ಅವನಿಗೆ ನಾವೇ ಕೊಟ್ಟಿದ್ದೀವಿ, ರೆಕಾರ್ಡ್ ಇದೆ. ಆಮೇಲೆ ನಮಗೀಗ ಡೌಟ್ ಬರ್ತಿರೋದು, ನೀವ್ ಯಾಕೆ ಕೊಟ್ರು ಅಂತ. ಅವರಿಂದ ಏನ್ ಲಾಭ ದುಡ್ಡು ಕೊಟ್ಟಾದ್ಮೇಲೆ? ಸಚಿನ್ ನೀವ್ ಯಾಕೆ ಕೊಟ್ರಿ? ಮಲಯಾಳಂನಲ್ಲಿ ಲೋಕಲ್ ಭಾಷೆಯಲ್ಲಿ ಅದ್ಯಾವ ಅಮ್ಮಾಯ್ತಾನ ಅಂತ, ಒಂದು ಭಾಷೆಯಲ್ಲಿ ಇದ್ಯಾವ ಅಮ್ಮಾಯ್ತಾನ ಅಂತ ಅಂತಾರೆ ಅದಕ್ಕೆ. ನಿಮಗೆ ಅವನ ಮೇಲೆ, ಸಚಿನ್ ಮೇಲೆ ಅಷ್ಟೊಂದು ಪ್ರೀತಿ ಬಂದಿದ್ಯಾಕೆ 60 ಲಕ್ಷ ಕೊಡುವಷ್ಟು? ಅವನು ಯಾರಾಗಿದ್ರೆ ಅಷ್ಟು ಪವರ್ಫುಲ್ಲಾ ಸಚಿನ್ ಏನೂ ಇಲ್ಲದೆ 10 ಲಕ್ಷ ಕೊಟ್ಟೆ ಹೋ ಅಂತ ಹೊತ್ತೋಗ್ಬಿಟ್ಟ. ನೀವು 60 ಲಕ್ಷ ಸರಿ ಹಾಗಿದ್ರೆ ಇದು ರಾಜು ಕಪನೂರ್ಗೆ ಯಾಕೆ ಗೊತ್ತಿಲ್ಲ? ರಾಜು ಕಪನೂರ್ ಹೇಳ್ಬೇಕಿತ್ತಲ್ಲ, ಓಡೋಗಿದ್ಯಾಕೆ ರಾಜು ಕಪನೂರ್? ಈಗ ಪ್ರಿಯಾಂಕರ್ಗೆ ಧ್ವನಿ ಯಾಕೆ ನಡುಗ್ತಾ ಇದೆ ಅಂತ ಯಾಕೆ ಹೇಳ್ತಿದ್ದಾರೆ? ಬನ್ನಿ, ಇವರು ಮಾತಾಡಿದ್ದಾರೆ, ರಾಜು ಕಪನೂರ್ ತಮ್ಮ, ಕೇಳಿಸ್ಕೊಳ್ಳಿ. ಸಚಿನ್ ಪಾಂಚಾಳ್ ಅಂತಮೋ ನಮ್ಮ ಬ್ರದರ್ ರಾಜು ಕಪನೂರ್ ಏನು ಅದರಲ್ರಿ, ಅವ್ರ ಮೇಲೆ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾನೆ ರೀ. ಅವರಿಗೆ ಅಮೌಂಟ್ ಕೊಟ್ಟಿನಿ, ನಾ ಟೆಂಡರ್ ಸಲುವಾಗಿ ಅಮೌಂಟ್ ನನಗೆ 1 ಕೋಟಿ ರೂಪಾಯಿ ವಾಪಸ್ ಅಮೌಂಟ್ ಕೊಡಬೇಕು ಅವರು ಅಂತ ಹೇಳ್ಕೆ ಬ್ಲೇಮ್ ಮಾಡತ್ತಾನೆ ರೀ. ಅವನಿಗೆ ನಾವು ಅಮೌಂಟ್ ಕೊಟ್ಟದ ನಮ್ಮ ಬ್ರದರ್ ರೀ. ಎದ್ರ ಸಲುವಾಗಿ ಅಂತಂದ್ರೆ ಟೆಂಡರ್ ಹಾಕೋ ಸಲುವಾಗಿ ಅಮೌಂಟ್ ಕೊಟ್ಟಿದ್ದಾರೆ. ಅಕೌಂಟ್ ಥ್ರೂಲೇನೆ 60 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ರೀ. ಬೈ ಹ್ಯಾಂಡ್ 15 ಲಕ್ಷ ರೂಪಾಯಿ ಕೊಟ್ಟದ ರೀ. ಏನು ಅದು ಏನು ಮಾಡ್ಯಾನ ರೀ, ಸುಳ್ಳು ಆರೋಪ. ಅವ ಉಲ್ಟಾ ಹೇಳತ್ತಾನ ರೀ, ಅದು ಅವನೇ ತೊಂದದು ಉಲ್ಟಾ ಅವನೇ ಹೇಳತ್ತಾನ ರೀ, ನಾವು ಕೊಟ್ಟದೆ. ಏನು ಅದ್ರ ಸಲುವಾಗಿ ಫೇಸ್ಬುಕ್ಕಿಗೆ ಡೆತ್ ನೋಟ್ ಬರ್ದಾನೆ ಸರ್ ಅವನು.
ಫೇಸ್ಬುಕ್ಕಿಗೆ ಡೆತ್ ನೋಟ್ ಬರೆಯಾಳಿಗೆ ಅಪ್ಲೋಡ್ ಮಾಡ್ಯಾಳಿಗೆ ಅದು 3 ಹೆಬ್ಬಟ್ಟು ಬಂದವು ಸರ್. ಆರೋಪ ಮಾಡ್ಲತ್ತಾರ ಅವ್ರಿ. 3 ಹೆಬ್ಬಟ್ಟು ಬಂದವ. ಉದ್ದೇಶಪೂರ್ವಕವಾಗಿ ರಾಜು ಕಪ್ನೂರ್ಗೆ ಮ್ಯಾಲೆ ಬ್ಲೇಮ್ ಮಾಡ್ಲತ್ತಾರ ಅವ್ರು. 3 ಹೆಬ್ಬಟ್ಟು ಬಂದು ಸಲ್ಯಾಕ ಅವ್ರು ಕೂಡ ಇವ ಒಬ್ಬನೇ ಮಾಡಿಲ್ರಿ, 2-3 ಕಲ್ತು ಡೆತ್ ನೋಟ್ ಬರ್ದಾರ. ಈ ಡೆತ್ ನೋಟ್ ಏನು ಮಾಡ್ಯಾರಲ್ರಿ ಅದು ಸೂಕ್ತ ಕ್ರಮ ಆಗ್ಬೇಕು ಸರ್. ಅದು ಪೊಲೀಸರು ತನಿಖೆ ಮಾಡಬೇಕು ರೀ ಸೂಕ್ತ ಕ್ರಮವಾಗಿ ಅಂತ ಹೇಳಕ್ಕೆ ಉದ್ದೇಶ. ಸಚಿನ್ ಪಾಂಚಾಳ ಅಂತಮೋ ನಮ್ಮ ಬ್ರದರ್ ರಾಜು ಕಪ್ನೂರ್ ಏನು ಅದರಲ್ರಿ ಅವ್ರ ಮೇಲೆ ಸುಮ್ಮನೆ ಆರೋಪ. ಓಕೆ, ಪ್ರಕಾಶ್ ಕಪ್ನೂರ್ ಅವರು ಆರೋಪ ಮಾಡಿದ್ದಾರೆ, ವಿತ್ ಡಾಕ್ಯುಮೆಂಟ್ ಹೇಳ್ತಿದ್ದಾರೆ. ಅವನಲ್ಲ, ನಾವೆಲ್ಲ ದುಡ್ಡು ಕೊಡಬೇಕಾಗಿರೋದು. ಅವನೇನು ರಾಜು ಕಪ್ನೂರ್ 1 ಕೋಟಿ ಕೊಡಬೇಕು ನನಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾನಲ್ಲ. ನಾವೇ ಕೊಟ್ಟಿದ್ದೀವಿ ಆತನಿಗೆ ಇಷ್ಟು ದುಡ್ಡು, 15 ಲಕ್ಷ ಕ್ಯಾಶಲ್ಲಿ ಕೊಟ್ಟಿದ್ದೀವಿ ಅಂತ. ಇದನ್ನು ಯಾರು ಹೇಳ್ತಿರೋದು? ಪ್ರಕಾಶ್ ಕಪ್ನೂರ್ ಹೇಳ್ತಿರೋದು. ರಾಜು ಕಪನೂರ್ ಅವರ ಸಹೋದರ. ತಮ್ಮ ಮೊನ್ನೆ ರಾಜು ಕಪ್ನೂರ್ ಮಾತಾಡಿದ್ದಾರೆ. ಹಾಗಿದ್ರೆ ರಾಜು ಕಪ್ನೂರ್, ಈಗ ನಾನು ಇದನ್ನು ಇಲ್ಲೇ ಒಂದು ಇನ್ವೆಸ್ಟಿಗೇಷನ್ ಥರ ಮಾಡೋಣ. ರಾಜು ಕಪ್ನೂರ್ 1 ಕೋಟಿ ಅಥವಾ 60 ಲಕ್ಷ ಅಥವಾ 15 ಲಕ್ಷ ಕ್ಯಾಶ್ ಕೊಟ್ಟಿದ್ರೆ ಅವರ ಬಾಯಿಂದ ಬರಬೇಕಿತ್ತಲ್ಲ ರೀ. ನಾನೇ ಕೊಟ್ಟಿದ್ದೀನಿ ರೀ ದುಡ್ಡು. ಈಗ ಆ ಪ್ಲೇಸಲ್ಲಿ ಇದ್ದಿದ್ರೆ ರೀ ಅವನೇನ್ರಿ ನಾನೇ ಕೊಟ್ಟಿದ್ದೀನಿ ನೋಡಿ, ನಾನೇ 1 ಕೋಟಿ ಕೊಟ್ಟಿದ್ದೀನಿ, ಅವನಿಗೆ 15 ಲಕ್ಷ ಕೊಟ್ಟಿದ್ದೀನಿ, ಕಾನ್ಫಿಡೆನ್ಸ್ ಇರುತ್ತೆ. ಆ ಕಾನ್ಫಿಡೆನ್ಸ್. ಹಾಗಿದ್ರೆ ಮೊನ್ನೆ ರಾಜು ಕಪ್ನೂರ್ ಅವ್ರು ಮಾತಾಡಿದ್ರಲ್ಲ, ಪ್ಲೀಸ್ ವೀಕ್ಷಕರೇ ಗಮನಿಸಿ, ಅವರ ಬಾಡಿ ಲ್ಯಾಂಗ್ವೇಜ್ ಗಮನಿಸಿ. ಅವರ ಬಾಯಿಂದ ಎಲ್ಲಾದರೂ ಆ ಥರದ ಸೂಚನೆಗಳು ಬರ್ತಾ ಇದೆಯಾ ಕೇಳಿಸ್ಕೊ. ಟೆಂಡರ್ ಹಾಕಿದ್ದು ಅದಕ್ಕೂ ದುಡ್ಡು ಅವನ ಅಕೌಂಟಿಗೆ ಹಾಕಿವಿ ನಾವು. ಸೀದಾ ಅವನ ಅಕೌಂಟಿಗೆ ದುಡ್ಡು ಹಾಕಿದ್ದದ ನಾವು. ಟೋಟಲ್ ಅವನ ಅಕೌಂಟಿಗೆ 65 ಲಕ್ಷ ರೂಪಾಯಿ ದುಡ್ಡು ಹಾಕಿವಿ. ಕ್ಯಾಶ್ ಒಂದು 15 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿವಿ. ಆ ನಂತರ ಏನದ ಟೆಂಡರ್ ಅನ್ಕರ ಇವತ್ತು ಆಗ್ತದೆ ನಾಳೆಗೆ ಆಗ್ತದೆ ಅಂತೇಳಿ ನಮಗೆ 6-7 ತಿಂಗಳು ಹಿಂಗೆ ಸತ್ತದ ನಂತರ ಅನ್ಕರ ನಾವು ಬೆಂಗಳೂರಿಗೆ ಹೋಗಿ ಇನ್ಕ್ವೈರಿ ಮಾಡಿದಾಗ ಟೋಟಲಿ ಟೆಂಡರ್ ಫೇಕ್ ಅದ ಅಂಥೇಳಿ ನಮಗೆ ಗೊತ್ತಾದಾಗ, ಯಾಕೋ ಸಚಿನ್ ಹಿಂಗೆ ಮಾಡಿದ್ವಿ ಅಂತ ನಾವು ಕೇಳಿದಾಗ, ಇಲ್ಲಣ್ಣ ಅದು ಮಾಡೀನಿ, ನಮ್ಮ ಪಪ್ಪರ್ ಬಲ್ಲ ನಾನು ದುಡ್ಡು ತೊಗೊಂಬರ್ತೀನಿ ಅಂತ ಹೇಳ್ದೆ. ಸರಿಯಪ್ಪ ಅಂತೇಳಿ ಅವ್ನಿಗೆ ಬೆಂಗಳೂರಿಗೆ ಗುಲ್ಬರ್ಗ ಬಂದೆವು. ಅವ್ರು ನಾವೆಲ್ಲ ಕಲ್ತು ನಾವು ಕಲ್ತು ಬಂದಾಗ ಅನ್ಕರ ಇಲ್ಲಿ ಗುಲ್ಬರ್ಗಲಿಂದ ಹೋದ್ ನಾವು 2 ದಿನ ಗುಲ್ಬರ್ದಾಗಿದ್ದ. ಆ ನಂತರ ನಾವು ಊರಿಗೆ ಹೋಗಿ ದುಡ್ಡು ತೊಗೊಂಬರ್ತೀನಣ್ಣ ಅಂತಂದ್ರೆ ಸರಿ ಹೋಗಂತ ಕೇಳ್ದ. ಒಂದೂವರೆ ತಿಂಗಳ ಹಿಂದೆ ಅನ್ಕರೆ ಹೋಗ್ಯ ನಾವು. 1-1.5 ತಿಂಗಳಾಯ್ತು ಹೋಗಿ. ಹೋದ ನಂತರ ಅನ್ಕರೆ 2 ದಿನ ಚಾಲು ಇಟ್ಟನ ಫೋನ್. ನಂತರ ಬಂದಿಟ್ಟನ KRDB ಒಂದು ಟೆಂಡರ್ ಹಾಕಿದ್ದು. ಅದಕ್ಕೆ ಪ್ರಕಾಶ್ ಕಪ್ನೂರ್ ಏನು ಹೇಳ್ತಾ ಇದ್ದಾರೆ ಅದೇ ವಿಚಾರವನ್ನು ರಾಜು ಕಪ್ನೂರ್ ಕೂಡ ಹೇಳ್ತಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಈಗ ನಾಪತ್ತೆ ಆಗಿದ್ದಾರಲ್ಲ ರಾಜು ಕಪ್ನೂರ್. ಎಕ್ಸಾಕ್ಟ್ಲಿ ನಮ್ಮ ಪ್ರಶ್ನೆ ಅದೇ, ಇವ್ರ ಹತ್ರ ದಾಖಲೆಗಳಿದೆ ಕೊಟ್ಟಿರೋದಕ್ಕಂದ್ಮೇಲೆ ನಾಪತ್ತೆ ಯಾಕಾದ್ರಿ? ಯಾಕಾಗ್ತೀರಿ? ಬನ್ನಿ ತಗೊಳ್ಳಿ ಅಂತ ಎಲ್ಲದಕ್ಕೂ ರೆಡಿಯಪ್ಪ ಅಂತ ಡೌಟ್ಗಳು ಬರ್ತಾ ಇದೆ ತುಂಬಾ. ಆಮೇಲೆ 60 ಲಕ್ಷ ಯಾವ್ದಕ್ಕೆ ಹಾಕಿದ್ರೋ ಗೊತ್ತಿಲ್ಲ. ಈಗ ನೀವು ಇದಕ್ಕೆ ಅಂತ ಹೇಳಿ ಬೇರೆ ಯಾವುದೇ ಕಾರಣ ಆಗಿರ್ಬೋದು. ಹೌದು, ಸಮ್ಟೈಮ್ಸ್ ಏನಿರುತ್ತೆ ಗೊತ್ತಾ, ಈ ವಾಲ್ಮೀಕಿ ನಿಗಮದಲ್ಲಿ ಎಂಥವು ಇರುತ್ತೆ. ಆಮೇಲೆ ನಿಮಗೆ ಈಗ ಬ್ಯಾಂಕಲ್ಲಿ ನೀವು 10 ಲಕ್ಷ ಏನಾದರೂ ನಿಮ್ಮ ಅಕೌಂಟ್ಗೆ ನೀವು ಕ್ಯಾಶ್ ಹಾಕಿದರೆ ನಿಮಗೆ ಫೋನ್ ಬರುತ್ತೆ, ಈ ದುಡ್ಡು ನೀವೇ ಹಾಕಿದ್ದ ಅಂತ ಕೇಳ್ತಾರೆ. ಎಲ್ಲಿಂದ ಬಂತು ಯಾರು ಅಂತ ಕೇಳಿದಾಗ, ಇಲ್ಲ ಅದು ಕೈ ಸಾಲ ಅಂತ ಹಾಕಿಸ್ಕೋಬೋದು. ಒಂದು 40 ಲಕ್ಷ ತನಕ ಈಗ ನಾವು ಹಾಕಿಸ್ಕೊಂಡಾಗ ಒಂದು ಯಾವುದೊಂದು ಹಾಕಿದಾಗ ಆಮೇಲೆ ದಾಖಲೆ ನೋಡುತ್ತೆ, ನೀವು ವಾಪಸ್ ಕೊಟ್ರಾ, ಹೆಂಗೆ ಕೊಟ್ರಿ, ಹಂಗೆ ಕೊಡಬೇಕಾಗತ್ತೆ. ಬ್ಯಾಂಕ್ ಭಾಳ ಈಗ ಸ್ಟ್ರಿಕ್ಟ್ ಇದೆ ಈಗ ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗಿ. ಓಕೆ, ಸೊ ಈ ನಡುವೆ